ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ಹ್ಯಾಪಿ ನ್ಯೂ ಇಯರ್ 2025. ಸ್ವಲ್ಪ ಬಿಲೇಟೆಡ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಕಳೆದ 3-4 ದಿವಸದಿಂದ ನಾನು ಯಾವುದೂ ವೀಡಿಯೋ ಮಾಡಿಲ್ಲ. ಈ ವರ್ಷದ ಮೊದಲ ವೀಡಿಯೋ 2025ಯಲ್ಲಿ ಇದು ನನ್ನ ಮೊದಲ ವೀಡಿಯೋ. ಆದ್ದರಿಂದ ಎಲ್ಲರಿಗೂ, ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ, ನನ್ನ ರಿಲೇಷನ್ಸ್ಗೆ, ಫ್ರೆಂಡ್ಸ್ಗೆ, ಕ್ಲೈಂಟ್ ಆಗೋರಿಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2025. ಸೊ ಈಗ ನಾವು 2024 ಮುಗಿಸಿ ಬಂದಿದ್ದೀವಿ. ನಾನು ಕಳೆದ ವರ್ಷ ಹೇಳ್ತಾ ಇದ್ದೆ 24 ಅಂದರೆ ಶುಕ್ರನ ಸಂಖ್ಯೆ ಅಂತ. ಅದು ಬರೀ 24 ಅಂದರೆ ಶುಕ್ರನ ಸಂಖ್ಯೆ. ಆದರೆ 2024 ಅನ್ನೋದನ್ನು ನೀವು ಕಂಪ್ಲೀಟಾಗಿ ಆ್ಯಡ್ ಮಾಡಿದ್ರೆ ಅದು ನಂಬರ್ 8 ಬರುತ್ತೆ. ನಂಬರ್ 8 ಅಂದರೆ ಏನು? ಶನಿಯ ನಂಬರ್. ಇದನ್ನು ಯಾರು ನ್ಯೂಮರಾಲಜಿ ಸ್ವಲ್ಪ ಗೊತ್ತಿರುತ್ತೆ ಅಂಥವ್ರಿಗೆ ಗೊತ್ತಿರುತ್ತೆ ಶನಿಯ ನಂಬರ್ ಯಾವುದು ಅಂತ. ಅಂದರೆ 8 ಅಂದರೆ ಶನಿಯ ನಂಬರ್, 2024 ಅಂದರೆ ಶನಿಯ ವರ್ಷ. ಸೊ ಶನಿಯ ವರ್ಷದಲ್ಲಿ ಏನೇನು ಚೇಂಜಸ್ ಆಯಿತು, ಏನೇನು ಯಾರ್ಯಾರು ಏನೇನು ಅನುಭವಿಸ್ಬೇಕಾಯ್ತು. ಶನಿ ಅಂದರೆ ಪಕ್ಕಾ ಜಡ್ಜ್ಮೆಂಟ್, ಶನಿ ಅಂದರೆ ಇಂಪ್ರೂವ್ಮೆಂಟ್, ಶನಿ ಅಂದರೆ ಒಂದು ಡೆವಲಪ್ಮೆಂಟ್ ಆಗುವಂಥದ್ದು ಎಲ್ಲವನ್ನೂ ತೋರಿಸುತ್ತೆ. ಅದೇ ರೀತಿ ನಮ್ಮ ಕಾನೂನಲ್ಲಿ ಕೂಡ ಚೇಂಜಸ್ ಆಯಿತು. IPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದ್ದಿದ್ದು ಬೇರೆ ಬೇರೆ ಹೆಸರುಗಳಾಯಿತು. BNSS ಈ ಥರ ಬೇರೆ ಬೇರೆ ಹೆಸರುಗಳಾಯಿತು. ಸೊ ಇದು ಯಾವಾಗ ಆಗಿದ್ದು ಅಂದರೆ ಆ ಶನಿಯ ವರ್ಷ ಅಂದರೆ 2024 ಎಲ್ಲ ಚೇಂಜಸ್ ಕೂಡ ಆಯಿತು. ಅದೇ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರನೇ ನ್ಯಾಯ ದೇವತೆ, ಲೇಡಿ ಆಫ್ ಜಸ್ಟಿಸ್ ಅಂತ ಹೇಳ್ತೀವಲ್ಲ, ಆಗ ಕಣ್ಣಿಗೆ ಅಂದು ಇಂದು ಅಂತ ಹೇಳಬೇಕು, ಅಂದು ಕಣ್ಣಿಗೆ ಬಟ್ಟೆ ಕಟ್ಟಿತ್ತು. ಆದರೆ ಇವತ್ತಿನ ನೀವು ನೋಡಿದ್ದೀರಾ ಲೇಡಿ ಆಫ್ ಜಸ್ಟಿಸ್ ಕೈಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಕೊಟ್ಟು ಅದೇ ರೀತಿ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗೆದಿರೋವಂಥದ್ದು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಲಾ ಸ್ವಲ್ಪ ಸಡಿಲ ಆಯಿತು, ಚೇಂಜಸ್ ಬಂತು, ಹೆಸರುಗಳಲ್ಲೂ ಚೇಂಜಸ್ ಬಂತು, ಮತ್ತು ಕಾನೂನು ಸಡಿಲ ಆಯಿತು ಅನ್ನೋದು ಈ 2024 ಶನಿಯ ವರ್ಷದಲ್ಲಿ ಪಕ್ಕಾ ಜಡ್ಜ್ಮೆಂಟ್ ಎಲ್ಲವೂ ಚೇಂಜಸ್ ಆಯಿತು ಅಂತ ಗೊತ್ತಾಯಿತು. ಸೊ ನಮ್ಮ ಸೀನಿಯರ್ಸ್ ಯಾವಾಗಲೂ ಹೇಳ್ತಾಯಿದ್ರು, ನಾವು ಜೂನಿಯರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೇಳ್ತಾಯಿದ್ರು, ನ್ಯಾಯ ದೇವತೆ ಲೇಡಿ ಆಫ್ ಜಸ್ಟಿಸ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಹೊರತು ಕಾನೂನು ನಮ್ಮ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ನ್ಯಾಯಾಧೀಶರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರಲ್ಲ. ಅವರು ಎಲ್ಲವನ್ನೂ ಅವಲೋಕಿಸಿ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಾವು ಹಾಕೋದು, ಅಪೋಸಿಟ್ ಹಾಕೋದು ಎಲ್ಲದನ್ನು ನೋಡಿ ಜಡ್ಜ್ಮೆಂಟ್ ಬರೀತಾರೆ. ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರಲ್ಲ ಅಂತ. ಆದರೆ ಈ 2024ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿರೋಂಥ ಲೇಡಿ ಆಫ್ ಜಸ್ಟಿಸ್ ಅದನ್ನು ತೆಗೆದು ಕಾನ್ಸ್ಟಿಟ್ಯೂಷನ್ ಬುಕ್ ಕೊಟ್ಟು ಕಾನ್ಸ್ಟಿಟ್ಯೂಷನಲ್ಲಿ ಹಲವಾರು ಸಡಿಲಿಕೆ ಮಾಡಿ ಹೊಸ ಕಾನೂನುಗಳು ಬಂದ್ಬಿಟ್ಟಿದೆ. ಸೊ ಮುಂಚೆ FIR ಆಯಿತು ಅಂದರೆ ಎಷ್ಟೊಂದು ಜನ ಜೈಲಿಗೆ ಹೋಗ್ತಾಯಿದ್ರು, ಹೆದರ್ಕೋತಾ ಇದ್ರು. ಆದರೆ ಈಗ ನೋಟಿಸ್ ಕೊಟ್ಟು ಅವ್ರಿಗೆ ಬೇಲ್ ತೊಗೊಳಕ್ಕೆ ಅವಕಾಶ ಕೊಟ್ಟು ಟ್ರಯಲ್ ಕೊಟ್ಟು ಆಮೇಲೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಸೆಕ್ಷನ್ 482 ಅಲ್ಲಿ ಆ FIR ಸುಳ್ಳು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಯಾರ ಮೇಲೆ ಕೊಟ್ಟಿದ್ರೂ ಸರಿ, ಯಾವ ಕೇಸ್ ಆದರೂ ಸರಿ, ಹೈಕೋರ್ಟ್ಗಳಲ್ಲಿ ಕ್ವ್ಯಾಶಿಂಗ್ FIR, ಕ್ವ್ಯಾಶಿಂಗ್ ಚಾರ್ಜ್ ಶೀಟ್ ಅನ್ನೋಂಥ ಆಪ್ಷನ್ ಕೊಟ್ಟು, ಮತ್ತು ಟ್ರಯಲ್ ಕೋರ್ಟ್ಗಳಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕುವಂಥ ಪ್ರಿವಿಲೇಜಸ್ ಕೂಡ ಕೊಟ್ಟು ಎಲ್ಲವೂ ಚೇಂಜಸ್ಗಳಾಗಿದೆ. ಯಾರೂ ಗಾಬರಿ ಪಡುವಂಥದ್ದಿಲ್ಲ. ಸೊ ಈ ಎಲ್ಲವೂ ಈ ವರ್ಷ ನಡೆದಿದೆ. ಸೊ ಈಗ ನಾವು ಕೋರ್ಟ್ಗಳಲ್ಲಿ ನ್ಯಾಯಾಧೀಶರು ಎಲ್ಲವನ್ನು ಅವಲೋಕಿಸಿನೇ FIR ಆದರೆ ಟ್ರಯಲ್ ಮುಗಿದ್ರೆ ಆಮೇಲೆ ಕನ್ವಿಕ್ಷನ್, ಅಕ್ವಿಟಲ್ ಅಂತ ಡಿಸೈಡ್ ಮಾಡೋದು, ಮತ್ತು ಮೇಂಟೆನೆನ್ಸ್ಗಳನ್ನ ಡಿಸೈಡ್ ಮಾಡೋದು ಎಲ್ಲವೂ ಒಂದು ಟ್ರಾನ್ಸ್ಪರೆಂಟಾಗಿ ನಡೀತಾ ಇದೆ. ಅದಕ್ಕೆ ನಾವು ಯಾವಾಗಲೂ ಹೇಳೋದಷ್ಟೇ, ನೀವು ಮನೇಲಿ ಸುಳ್ಳು ಹೇಳಿ ಅಥವಾ ಆಚೆ ಎಲ್ಲಾದರೂ ಸುಳ್ಳು ಹೇಳಿ ಅವೆಲ್ಲ ಅಷ್ಟು ಲೆಕ್ಕಕ್ಕೆ ಬರಲ್ಲ. ಆದರೆ ಕೋರ್ಟಿಗೆ ಬಂದಮೇಲೆ, ಕೋರ್ಟಿಗೆ ಬರೋದು ನಮ್ಮ ಸೀನಿಯರ್ಸ್ ನಮ್ಗೆ ಹೇಳ್ತಾಯಿದ್ರು, ಬೆಂಕಿ ಜೊತೆ ಆಟ ಆಡ್ದಂಗೆ, ಪ್ಲೇಯಿಂಗ್ ವಿತ್ ಫೈರ್ ಅಂತ. ಸೊ ನೀವು ಆದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಸತ್ಯವಾಗಲೂ ನೀವು ವಿತ್ ಕ್ಲೀನ್ ಹ್ಯಾಂಡ್ಸ್ ಬಂದರೆ ನಿಮಗೆ ನ್ಯಾಯ ಸಿಗುತ್ತೆ. ಅಲ್ಲೇನಾದರೂ ನೀವು ಸುಳ್ಳು ಬಾಯಲ್ಲಿ ಹೇಳಿದ್ರೆ ಒಂದು, ಆದರೆ ಕೆಲವರು ರೈಟಿಂಗಲ್ಲೂ ಬರ್ದು ಕೊಟ್ಬಿಡ್ತಾರೆ. ಸೊ ಆ ರೈಟಿಂಗಲ್ಲಿ ಬರ್ಕೊಟ್ಟಿದ್ದು ಉಳ್ಕೊಳ್ಳುತ್ತೆ. ಆಗ ನೀವು ಆ ಲೀಗಲ್ ಕಾನ್ಸಿಕ್ವೆನ್ಸಸ್ನ ನೀವು ಫೇಸ್ ಮಾಡಬೇಕಾಗತ್ತೆ. ನಾನು ಅದೇ ಟಾಪಿಕ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದು ಹಲವಾರು ಜನರಿಗೆ ಗೊತ್ತೇ ಇಲ್ಲ. ಕೆಲವು ಯುವ ವಕೀಲರಿಗೆ, ಯಂಗ್ಸ್ಟರ್ಸ್ ಕೊಲೀಗ್ಸ್ಗೆ ಇದು ಗೊತ್ತಿಲ್ಲ. ಹಳಬರಿಗೆ ಕೆಲವರಿಗೆ ಗೊತ್ತಿದೆ. ಗೊತ್ತಿರೋರು ಅಪ್ಡೇಟ್ ಮಾಡ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ. ಅದು ಯಾವುದು ಅಂದರೆ ಪರ್ಜುರಿ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ನಾವೀಗ ಏನೇ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕ್ಲೀನಾಗಿ ಒಂದು ರಜನೀಶ್ ವರ್ಸಸ್ ಸ್ನೇಹ ಅನ್ನೋ ಒಂದು ಕೇಸಲ್ಲಿ ಅಫಿಡವಿಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹಾಕಬೇಕು ಅಂತ ಗಂಡ ಹೆಂಡತಿ ಇಬ್ಬರಿಗೂ ಹೇಳಿದೆ. ಆದರೆ ಇಲ್ಲಿ ಕೋರ್ಟಿಗೆ ಬಂದಾಗ ಹಲವಾರು ಗಂಡಂದರು ಕೆಲವು ಸತಿ
ಕೆಲವು ಸತಿ ಹೆಂಡತಿಯರು ಸುಳ್ಳು ಅಫಿಡವಿಟ್ನ ಹಾಕ್ಬಿಡೋದು, ಗೊತ್ತಿಲ್ಲದೆ ಹಾಕೋದು, ಗೊತ್ತಿಲ್ಲ ಅನ್ನೋದು, ಇವೆಲ್ಲ ಆಗಲ್ಲ. ಯಾಕೆಂದರೆ ಒಂದು ಸತಿ ನೀವು ರೈಟಿಂಗಲ್ಲಿ ಬರೆದು ಸೈನ್ ಮಾಡಿಬಿಟ್ರೆ ನೀವಲ್ಲಿ ಸಿಗಾಕೊಂಡ್ರಿ ಅಂತ ಅರ್ಥ. ಆಗ ಕಾಂಪಿಟೆಂಟ್ ಲಾಯರ್ಸ್ ಇರ್ತಾರೆ, ಆವಾಗ ಅವ್ರು ನಿಮ್ಮ ಮೇಲೆ ಪರ್ಜುರಿ ಕಂಪ್ಲೇಂಟ್ನ ಫಿಟ್ ಮಾಡಿಬಿಡ್ತಾರೆ. ಆಗ ನಿಮ್ಮ ಮೇಲೆ ಕೋರ್ಟು ಕಾಗ್ನೈಸೆನ್ಸ್ ತೊಗೊಂಡು ಪರ್ಜುರಿಗೆ ಸೆಕ್ಷನ್ 191, 192, 193 IPC, ಆಗ IPC ಈಗ BNS, ಸೇಮ್ ವರ್ಡ್ಸ್ ಡಿಫ್ರೆಂಟ್, ಸೆಕ್ಷನ್ಸ್ ಅಷ್ಟೇ ಬೇರೆ. ಅಲ್ಲಿ ನಿಮಗೆ 7 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ, ಅದು ಪ್ರೂವ್ ಆಗಿಬಿಟ್ರೆ. ಅದೇ ರೀತಿ ಸೆಕ್ಷನ್ 340 ಆಫ್ CRPC ಇಂದು BNSS ಅದರಲ್ಲಿ ಶಿಕ್ಷೆ ಆಗಿಬಿಡುತ್ತೆ. ಇದೆಲ್ಲದನ್ನು ತಪ್ಪಿಸ್ಕೋಬೇಕು ಅಂದರೆ ನಾವು ಕ್ಲೀನ್ ಹ್ಯಾಂಡಲ್ ಅಪ್ರೋಚ್ ಮಾಡಿ ಕೋರ್ಟ್ನ, ನಮಗೆ ತೊಂದರೆ ಬಾಧೆ ಆಗಿದ್ದರೆ ಏನು ಬಾಧೆ ಆಗಿದೆ, ಎಷ್ಟು ಬೇಕೋ ಅಷ್ಟನ್ನೇ ಕೇಳಬೇಕು. ಈ ಮೇಂಟೆನೆನ್ಸ್ ಅನ್ನೋದನ್ನು ಸುಲಿಗೆ ಥರ ಮಾಡಿಕೊಂಡು ಹೆಂಡತಿಯರು ಸುಲಿಗೆ ಥರ ಮಾಡಿಕೊಂಡು ಸುಳ್ಳು ಅಫಿಡವಿಟಲ್ಲಿ ಬರ್ಕೊಂಡು ಕೋರ್ಟಿಗೆ ಬಂದು ಹಾಕ್ಬಿಡ್ತಾರೆ. ಅದೇ ರೀತಿ ಕೆಲವು ಗಂಡಂದರು ಅಫಿಡವಿಟಲ್ಲಿ ಅವರು ಅಷ್ಟೇ ಸುಳ್ಳು ಹೇಳಿ ಮೇಂಟೆನೆನ್ಸಿಂದ ತಪ್ಪಿಸ್ಕೋಬೇಕು ಅಂತ ಮಾಡ್ಕೋತೀರ. ಈ ಥರ ಇಬ್ಬರೂ ಮಾಡ್ಕೋಬಾರ್ದು. ಇಬ್ಬರೂ ಮಾಡ್ಕೊಂಡ್ರೆ ಇಬ್ರಿಗೂ ಕಷ್ಟನೇ. ಯಾಕೆಂದರೆ ಈ ಪರ್ಜುರಿ ಅನ್ನೋವಂಥದ್ದನ್ನು ಹಾಕ್ಬಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ನಿಮಗೆ ಪನಿಷ್ಮೆಂಟ್ ಆಗಿಬಿಡುತ್ತೆ. ಕೇಸ್ ಉಳಿಯೋದಿರಲಿ, ಕೇಸ್ ಡಿಸೈಡ್ ಆಗೋದಿರಲಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಲಾರ್ಜ್ ಆಗಿ ಕೋರ್ಟ್ ಕಾಗ್ನೈಸೆನ್ಸ್ ತೊಗೊಂಡು ನಿಮ್ಮನ್ನು ಜೈಲಿಗೆ ಕಟ್ಟಿಬಿಡ್ತಾರೆ. ಸೊ ಇವೆಲ್ಲ ಯಾಕೆ ಮಾಡ್ಕೋತೀರಾ? ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಇವಾಗ ಒಂದು ಕೇಸಸ್ ನಾನು ಹೇಳಿದ್ನಲ್ಲ, ರಜನೀಶ್ ವರ್ಸಸ್ ಸ್ನೇಹ, ಯಾರಿಗೆ ಮೇಂಟೆನೆನ್ಸ್ ಬೇಕು ಇದರಲ್ಲೇ ಜಾಸ್ತಿ ಸುಳ್ಳುಗಳು ನಡೀತಾ ಇರೋದು. ಅದಕ್ಕೆ ಆ ಗೈಡ್ಲೈನ್ಸ್ನ ಫಾಲೋ ಮಾಡಿ ಅದೇ ಪ್ರಕಾರನೇ ನಡ್ಕೋಬೇಕು. ಅದರಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಇದೆ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇಬ್ಬರು ಪಾರ್ಟಿ ಹಾಕಬೇಕು. ನಿಮ್ಮ ಅಸೆಟ್ಸ್ ಅಂದರೆ ಮೂವಬಲ್ ಇಮೂವಬಲ್ ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ತಾತ ಹೆಸರು ಎಲ್ಲಿದ್ದರೂ ನೀವು ಬರೀಬೇಕು. ಲಯಬಿಲಿಟೀಸ್ ಅಂದರೆ ಏನು? ರೆಸ್ಪಾನ್ಸಿಬಿಲಿಟಿ ಅಂದರೆ ನೀವು ಮನೆಯಲ್ಲಿದ್ದಾಗ ಗಂಡ ಅಥವಾ ಹೆಂಡತಿ, ನಿಮ್ಮ ತಂದೆ ತಾಯಿ ಡಿಪೆಂಡೆನ್ಸಿ, ಅಥವಾ ನಿಮ್ಮ ಅಕ್ಕ ತಮ್ಮ ಅನ್ಮ್ಯಾರಿಡ್ ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ, ಅಥವಾ ಹ್ಯಾಂಡಿಕ್ಯಾಪ್ಗಳಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದರೆ ಅವ್ರಿಗೆ ಖರ್ಚು ವೆಚ್ಚಗಳೆಷ್ಟು, ನಿಮ್ಮ ಇನ್ಕಮ್ ಎಷ್ಟು, ನಿಮ್ಮ ಪ್ರಾಪರ್ಟಿ ಏನು, ನೀವು EMI ಕಟ್ತಾ ಇದ್ದೀರಾ, ತಿಂಗಳಿಗೆ ಎಷ್ಟು ಕಟ್ತಾ ಇದ್ದೀರಾ, ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ 3 years ಇದನ್ನೆಲ್ಲವನ್ನು ಕರೆಕ್ಟಾಗಿ 3 ವರ್ಷದ ಹಾಕಬೇಕು. ಎಷ್ಟೋ ಸತಿ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಿಂದನೇ ಹಲವಾರು ಕ್ಲೈಂಟ್ಗಳು ಸುಳ್ಳು ಹೇಳಿ ಸಿಗಾಕ್ಕೊಂಡು ಅವರ ಅಫಿಡವಿಟ್ಗಳು ವಜಾ ಆಗಿದ್ದು, ಮೇಂಟೆನೆನ್ಸೇ ಸಿಗದೆ ಹೋಗಿರೋಂಥದ್ದು, ಇಂಥವೆಲ್ಲ ದುರಂತಗಳು ಕೋರ್ಟ್ಗಳಲ್ಲಿ ನಡೆದಿದೆ. ನಾನಿಲ್ಲಿ ಕೂತ್ಕೊಂಡು ಈ ಥರ ಮಾತಾಡ್ತಾ ಇದ್ದೀವಿ ಅಂದರೆ ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನೋಡಿ ಅದನ್ನು ನಾನು ನಿಮಗೆ ಎಚ್ಚರವಾಗಿರಿ, ಸುಳ್ಳು ಹೇಳಬೇಡಿ, ಸುಳ್ಳು ಬರಿಬೇಡಿ, ಸುಳ್ಳು ಬರೆದು ಸೈನ್ ಮಾಡಬೇಡಿ. ಸೈನ್ ಮಾಡೋಕ್ಕೆ ಮುಂಚೆ ನಾವೇನು ಬರೆದಿರ್ತೀವಿ ಅಂತ ಯೋಚನೆ ಮಾಡಿ ಸೈನ್ ಮಾಡಬೇಕು. ಅಫಿಡವಿಟ್ ಅಂದರೆ ಡಿಕ್ಲರೇಷನ್ ಅಂತ ಅರ್ಥ. ಅದೇ ಪರ್ಜುರಿ ಅಂದರೆ ಫಾಲ್ಸ್ ಡಿಕ್ಲರೇಷನ್, ವಿಲ್ಫುಲಿ ಗೊತ್ತಿದ್ದು ಮಾಡುವಂಥದ್ದು. ಸೊ ಗೊತ್ತಿದ್ದು ಮಾಡುವಂಥದ್ದು, ಅದನ್ನು ಹ್ಯೂಮನ್ ಎರರಿಂದ ಏನೋ ಒಂದು ಚಿಕ್ಕ ಮಿಸ್ಟೇಕ್ ಆದರೆ ಸರಿ, ದೊಡ್ಡ ಮಿಸ್ಟೇಕ್ಗಳು, ದೊಡ್ಡ ಸುಳ್ಳುಗಳನ್ನ ಹೇಳ್ಬಿಟ್ಟಿರ್ತೀರ, ಆಗ ಅದು ವಾಪಸ್ ತೊಗೊಂಡು ಹೊಸದು ಹಾಕೋಕ್ಕೂ ಆಗದೆ ಇರೋಂಗೆ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಮಾಡಬೇಕು ಅಂದರೆ ಲಾಯರ್ಸ್ಗೂ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಈ ಕೇಸ್ಗಳನ್ನ ನಡೆಸೋಂಗಿರಬೇಕು. ಡಾಕ್ಟರ್ಸ್ಗಳಾದರೆ ಡೆಂಟಿಸ್ಟ್ ಅಂತ ಇರ್ತಾರೆ, ಅದೇ ರೀತಿ ಆರ್ಥೋಪೆಡಿಕ್ಸ್ ಅಂತ ಇರ್ತಾರೆ, ENT ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಈ ಥರ ಬೇರೆ ಬೇರೆ ಡಿವಿಷನ್ಸ್ ಇರುತ್ತೆ. ಆದರೆ ಲಾಯರ್ಗಳಲ್ಲೂ ಆ ಥರ ಇರ್ತಾರೆ. ಕೆಲವರು ಫ್ಯಾಮಿಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಕೆಲವರು ಹೈಕೋರ್ಟ್ ಅಪೀಲ್ಗಳನ್ನ ಮಾಡ್ತಾರೆ, ಕೆಲವರು ಕ್ರಿಮಿನಲ್ ಕೇಸಸ್ಗಳನ್ನ ಮಾಡ್ತಾರೆ, ಇನ್ನು ಕೆಲವರು ಎಲ್ಲವನ್ನೂ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಕ್ಲೈಂಟ್ಗಳಿಗೆ ಅದು ಗೊತ್ತಾಗಲ್ಲ. ನೀವು ನಿಮ್ಮ ಲಾಯರ್ಸ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಿ, ಅವ್ರು ಯಾವ ಫೀಲ್ಡಲ್ಲಿ ಇದ್ದಾರೆ, ಅವ್ರಿಗೆ ಅದರಲ್ಲಿ ಅನುಭವ ಇದೆಯಾ, ಅವ್ರು ಡೈಲಿ ಕೋರ್ಟ್ ಗೋಯಿಂಗ್ ಪ್ರಾಕ್ಟೀಸಿಂಗ್ ಲಾಯರ್ಸಾ ಅಂತ ಎಲ್ಲ ನೋಡಿ ಮುಂದುವರೆದು, ನೀವು ಅಷ್ಟೇ ನಮಗೆ ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ, ಮೈನರಲ್ಲ, ನೀವು ಮೇಜರ್ ಆಗಿರ್ತೀರ. ಸೊ ಕರೆಕ್ಟಾಗಿ ನೀವು ಓದಿ ಸೈನ್ ಮಾಡಿ ಮುಂದುವರಿಬೇಕು. ಯಾವುದನ್ನು ಸಪ್ರೆಸ್ ಮಾಡಿ ಅಫಿಡವಿಟ್ಟು ಸುಳ್ಳು ಹಾಕಿದ್ರೆ ಏನಾಗುತ್ತೆ, ಪರ್ಜುರಿ ಅಂತ ಹಾಕಿ ನಿಮಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿ ಪನಿಷ್ಮೆಂಟ್ ಆಗಿಬಿಡುತ್ತೆ. ಇಷ್ಟೆಲ್ಲ ಮಾಡ್ಕೋಬೇಡಿ. ಅದಕ್ಕೆ ಹೇಳೋದು, ಯಾರ ಮೇಲೆ ಹೇಗೆ ಕೇಸ್ ಹಾಕ್ತೀರಾ ಅನ್ನೋದಕ್ಕೆ ಮುಂಚೆ ಒಂದು ಕೇಸ್ ಹಾಕಿದ್ರೂ ಸರಿ, ಕರೆಕ್ಟಾಗಿ ಕೇಸ್ ಹಾಕಬೇಕು, ಯೋಚನೆ ಮಾಡಿ ಕೇಸ್ ಹಾಕಬೇಕು. ದಾಖಲೆಗಳಿಲ್ಲದೆ ಹೋದರೆ ಕೋರ್ಟ್ಗೆ ಹೋಗಬಾರ್ದು. ಕೋರ್ಟ್ ಯಾವಾಗಲೂ ಕೋರ್ಟ್ ವಿಲ್ ನಾಟ್ ವರ್ಕ್ ಬೇಸ್ಡ್ ಆನ್ ಅಸಂಪ್ಷನ್ ಆ್ಯಂಡ್ ಪ್ರೆಸಂಪ್ಷನ್. ಕೋರ್ಟ್ ಯಾವಾಗಲೂ ಎಮೋಷನ್ನು ಸೆಂಟಿಮೆಂಟ್ಗೆ ಬೆಲೆ ಇಲ್ಲ. ದಾಖಲೆಗಳು ಇಟ್ಕೊಂಡು ಹೋದರೆ ಮಾತ್ರ ನಿಮಗೆ ರಿಲೀಫ್ ಸಿಗೋವಂಥದ್ದು. ಸುಳ್ಳು ಕೇಸ್ ಹಾಕಿದ್ರೆ ಗೊತ್ತಲ್ಲ, ಕರ್ಮ ರಿಟರ್ನ್ಸ್ ಬ್ಯಾಕ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭೂಮಿ ಮೇಲೆ ಕರ್ಮ ನಿಮಗೆ ಬೇರೆ ಬೇರೆ ಥರದ್ರಲ್ಲಿ ಬಂದುಬಿಡುತ್ತೆ. ಸುಳ್ಳು ಹೇಳಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಬರೆದ್ರೆ ಸಿಗಾಕೊಂಡ್ಬಿಡ್ತೀರಾ, ಯಾವತ್ತಾದರೂ ಒಂದಿನ ಸಿಗಾಕೋತೀರಾ. ಆಮೇಲೆ ಆ ಪರ್ಜುರಿ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ 2 ವರ್ಷ ಅಲ್ದಾಟ ಆಗುತ್ತೆ. ಸೊ ಇಷ್ಟೆಲ್ಲ ಯಾಕೆ ಬೇಕು? ಜನಗಳಿಗೆ
ತುಂಬ ರಾಂಗ್ ಪ್ರಿಸಂಪ್ಷನ್ಸ್ ಇದೆ. ಕೋರ್ಟ್ಗೆ ಹೋದರೆ ಅಲ್ದಾಡಿಸ್ಬಿಡ್ತಾರೆ, ಕೋರ್ಟ್ಗೆ ಹೋದರೆ ತುಂಬ ವರ್ಷಗಳಾಗುತ್ತೆ ಅಂತ. ಹೌದು, ಕೋರ್ಟ್ಗಳಲ್ಲಿ ಪ್ರೊಸೀಜರ್ಸು, ಆ್ಯಕ್ಟು, ರೂಲ್ಸು ಇರುತ್ತೆ. ಹಳೆ ಕೇಸ್ಗಳು, ಹೊಸ ಕೇಸ್ಗಳು ಎಲ್ಲ ಡಿಸೈಡ್ ಆಗೋದಿರುತ್ತೆ, ಕ್ಯೂ ಅಲ್ಲಿರುತ್ತೆ. ಅದಕ್ಕೆ ಅದು ಲೇಟ್ ಆಗುತ್ತೆ. ಆದರೆ ಎಲ್ಲ ಸ್ಟೇಜ್ಗೂ ನಾವು ಕ್ಲೈಂಟ್ಗಳನ್ನ ಕರೆಸಲ್ಲ. ಎವಿಡೆನ್ಸು ಕ್ರಾಸ್ ಎಕ್ಸಾಮಿನೇಷನ್ಗೆ ಅಷ್ಟೇ ಕರೆಸೋವಂಥದ್ದು. 498A ಹಿಂದೆ ಇದ್ದಿದ್ದಾಗ್ಬೋದು, ಇವತ್ತಿನ BNS ಆಗ್ಬೋದು, ಅಥವಾ ನಿಮ್ಮ ಮೇಂಟೆನೆನ್ಸ್ಗಳಾಗ್ಬೋದು. ಯಾವುದನ್ನು ನಾವು ಎಲ್ಲ ಟೈಮಲ್ಲೂ ಯಾವುದೇ ಕ್ಲೈಂಟ್ಗಳನ್ನೂ ಯಾವ ಲಾಯರು ಕರೆಸಲ್ಲ. ನಿಮಗೆ ಅವ್ರ ವರ್ಕ್ನ ನೋಡಬೇಕು, ಅವ್ರ ಪ್ರೆಸೆಂಟೇಷನ್ನ ನೋಡಬೇಕು ಅಂತ ಇದ್ದು ನೀವು ಫ್ರೀ ಇದ್ದರೆ ನೀವು ಮೋಸ್ಟ್ ವೆಲ್ಕಮ್ ಕೋರ್ಟ್ಗೆ, ನಿಮ್ಮ ಕೇಸ್ಗೆ. ಯಾಕೆಂದರೆ ನೀವು ಕೇಸ್ ಕೊಟ್ಟ ಮೇಲೆ ನಿದ್ದೆ ಮಾಡಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಕೇಸ್ ಕೊಟ್ಟು ಎಚ್ಚರವಾಗಿದ್ದು ಫೀಸ್ ಕೊಟ್ಟು ಕೆಲಸ ಕೆಲಸ ಬರೋವಂಥ ಲಾಯರ್ ಹತ್ರ ಕೆಲಸ ಮಾಡಿಸ್ಕೊಳ್ಳಿ. ಆವಾಗ ನಿಮಗೂ ರಿಲೀಫ್ ಸಿಗುತ್ತೆ, ನಿಮಗೂ ಟೈಮು, ಹಣ, ಶ್ರಮ ಯಾವುದೂ ವೇಸ್ಟ್ ಆಗಲ್ಲ. ಆದರೆ ಸುಳ್ಳು ಅಫಿಡವಿಟ್ನ ಡಿಕ್ಲರೇಷನ್ ಮಾಡಿದ್ರೆ ಏನಾಗುತ್ತೆ, ಪರ್ಜುರಿ ಅನ್ನೋಂಥ ಕೇಸು ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಆಮೇಲೆ ಕೋರ್ಟು ಕಾಗ್ನೈಸೆನ್ಸ್ ತೊಗೊಳುತ್ತೆ. ಇದಕ್ಕೆಲ್ಲ ಯಾರೂ ಅವಕಾಶ ಮಾಡಬೇಡಿ. ನಾವು ಟಿ ವಿಗಳಲ್ಲಿ, ನಾನು ಯಾಕೆ ಈ ವಿಡಿಯೋನ ಮತ್ತೆ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಟಿ ವಿಗಳಲ್ಲಿ ಒಂದು TRPಗೋಸ್ಕರನೋ ಏನೋ ಹೇಳ್ತಾರೆ. ಅಂದು ಅತುಲ್ ಸುಭಾಷ್, ಇಂದು ಪ್ರಮೋದ್ ಅಂತ. ಪ್ರಮೋದ್ ಅಂದರೆ ಈ ಕ್ರೈಮ್ ನ್ಯೂಸ್ ರಾತ್ರಿ 9 ಗಂಟೆ 10 ಗಂಟೆಲೆಲ್ಲ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಯಾರೋ ಹಾಸನದಲ್ಲಿ ಒಬ್ಬ IT ಎಂಪ್ಲಾಯಿ ಇದ್ರಂತೆ, ಅವರು ಮಗುನ ನೋಡೋಕ್ಕೆ ಬಿಟ್ಟಿಲ್ಲ ಅಂತ ಹೆಂಡತಿ ಕಾಟದಿಂದ ಬೇಸತ್ತು ನದಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಬಿಟ್ರಂತೆ. ಅದನ್ನು ವೈಭವೀಕರಿಸಿ ಹೇಳುವಂಥದ್ದು, ಅದನ್ನು ನೋಡಿ ಜನ ತಮಗೂ ಅದೇ ಥರ ಆಗುತ್ತೆ ಅನ್ನೋ ಥರ ಫೀಲಿಂಗ್ ಇಟ್ಕೊಳ್ಳೋವಂಥದ್ದು. ಗಂಡಂದರು ಇವೆಲ್ಲ ಮಾಡಬೇಡಿ. ನಿಮಗೆ ಮಗುನ ವಿಸಿಟೇಷನ್ ರೈಟ್ಸ್ ಬೇಕಾ, ಕೋರ್ಟಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ 26 ಸೆಕ್ಷನ್ ಇದರಲ್ಲಿ MC ಕೇಸಲ್ಲಿ ಫೈಲ್ ಮಾಡಿ ವಿಸಿಟೇಷನ್ ರೈಟ್ಸ್ ತೊಗೊಳ್ಳಿ. ಇನ್ಫ್ಯಾಂಟ್ ಅಂದರೆ ಬಿಲೋ 5 ಇಯರ್ಸ್ ಇದ್ದರೆ ತಂದೆಗೆ ಮಕ್ಕಳನ್ನ ಕೊಡಲ್ಲ. ಆದರೆ ವಿಸಿಟೇಷನ್ ರೈಟ್ಸ್ ಬೈ ಬರ್ತಿಂದನೇ ಇರುತ್ತೆ. ವಾರ ನೀವು ಹೋಗಿ ನೋಡೋವಂಥ ಅವಕಾಶ, ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋವಂಥ ಅವಕಾಶ ಇರುತ್ತೆ. ಹೆಂಡತಿಯರು ಮಕ್ಕಳನ್ನು ಮುಂದೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ಇಲ್ಲ. ಹೆಂಡತಿಗೆ ಮಗು ಬೇಕು ಅಂದರೆ ಗಂಡನಿಂದನೇ ಬಂದಿರೋವಂಥದ್ದು ಅನ್ನೋದನ್ನು ತಿಳ್ಕೋಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಅವರು ಅದನ್ನು ವೈಲೇಟ್ ಮಾಡಲ್ಲ. ಅದೇ ರೀತಿ ಗಂಡಂದರು ಅಷ್ಟೇ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಹೆಂಡತಿಯರು ಕಾನೂನನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ನೀವು ಯಾವಾಗಲೂ ಅಷ್ಟೇ ವೀಕ್ ಮೈಂಡೆಡ್ ಆಗಿ ಈ ಥರ ದುರಂತ ನಾಯಕರಾಗಿರೋರನ್ನ ಎಕ್ಸಾಂಪಲ್ ತೊಗೋಬಾರ್ದು. ಯಾವತ್ತೂ ಅಚೀವ್ಮೆಂಟ್ ಮಾಡಿ ಪ್ರೋಗ್ರೆಸ್ ಆಗಿ ಇವತ್ತಿಗೂ ಅವರು ಬದುಕಿಲ್ಲದೆ ಹೋದರೂ ಎಷ್ಟೋ ಜನ ದಂತಕಥೆಗಳಾಗಿ ಉಳ್ಕೊಂಡಿದ್ದಾರೆ. ಅಂಥವ್ರನ್ನ ನೋಡಿ. ಕುವೆಂಪು ಇರ್ಬೋದು, ದಾರಾ ಬೇಂದ್ರೆ ಇರ್ಬೋದು, ಪೂತಿ ನರಸಿಂಹಾಚಾರ್ ಆಗಿರ್ಬೋದು, ಇಂಥ ಮೇರು ವ್ಯಕ್ತಿತ್ವ. ಅದೇ ರೀತಿ ಸಾಲು ಮರದ ತಿಮ್ಮಕ್ಕ ಆಗಿರ್ಬೋದು. ಈ ಥರ ಹೇಳ್ತಾ ಹೋದರೆ ಹಲವಾರು ಜನ ಇಂಥ ಒಂಥರ ಗುರು ಥರ ನೋಟೆಡ್ ಅಚೀವ್ ಮಾಡಿದವ್ರನ್ನ ನೋಡಿ ನಾವು ಆ ಥರ ಲೈಫಲ್ಲಿ ಆಗಬೇಕು. ನಾವು ನಮ್ಮ ಫೀಲ್ಡಲ್ಲಿ ನಾಯಕರಾಗಬೇಕು. ನಮ್ಮ ಫೀಲ್ಡಲ್ಲಿ ನಾವು ಹೆಚ್ಚು ಪ್ರಮೋಷನ್ಸ್ಗಳನ್ನ ತೊಗೊಂಡು ನಾವು ಲೈಫಲ್ಲಿ ಮುಂದುವರಿಬೇಕು ಅಂತ ನೋಡಬೇಕೇ ಹೊರತು ಇಂಥ ವೀಕ್ ಮೈಂಡ್ ಎಲ್ಲ ಇಟ್ಕೋಬಾರ್ದು. ಎಲ್ಲದಕ್ಕೂ ಕಾನೂನಿದೆ, ಎಲ್ಲದಕ್ಕೂ ಟೈಮು ಒಂದು ಎಕ್ಸಸೈಸ್ ಮಾಡಿ ಅದನ್ನು ನಮ್ಮ ವಿಸಿಟೇಷನ್ ರೈಟ್ಸ್ನ ತೊಗೊಳ್ಳೋವಂಥದ್ದು. ಕೇಸ್ಗಳನ್ನ ಅವ್ರು ಹಾಕಿದ್ರೆ ನೀವು ಅವ್ರ ಮೇಲೆ ಹಾಕಿ ಅವ್ರಿಗೆ ಕಾನೂನಿನ ಮುಖಾಂತರನೇ ಬುದ್ಧಿ ಕಲಿಸ್ಬೇಕು. ಆದರೆ ಈ ಥರ ವೀಕ್ ಮೈಂಡ್ ಆಗಿ ಪ್ರಾಣಗಳನ್ನ ಕಳ್ಕೊಂಡ್ರೆ ಹೋದ ಪ್ರಾಣ ಬರಲ್ಲ. ಸೊ ಯಾವಾಗಲೂ ಅಷ್ಟೇ ನಾವು ಈಸಬೇಕು, ಇದ್ದು ಜಯಿಸಬೇಕು. ಎಲ್ಲರಿಗೂ ಹರ್ಡಲ್ಸ್, ಕಷ್ಟ ಅಂತ ಇದ್ದೇ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಪೋರ್ಷನೇಟ್ ಇರುತ್ತೆ. ಎಲ್ಲರೂ ಪ್ರಾಣ ಕಳ್ಕೊಬೇಕಾಗುತ್ತೆ ಈ ಥರ ಹೆದರ್ಕೊಂಡು ಓಡೋದ್ರೆ. ಎಲ್ಲರೂ ಅಂದ್ಕೊಂಡಿದ್ದೀರಾ, ಅದು ನಿಜ ಕೂಡ ಹೌದು. ಗೆದ್ದವರು ಸೋತವ್ರು ಸತ್ರು ಅಂತ ಕೋರ್ಟಿಗೆ ಹೋದ್ಮೇಲೆ. ಯಾಕೆಂದರೆ ಅಲ್ಲಿ ಪ್ರೊಸೀಜರ್ಸ್ ಇರುತ್ತೆ, ಅದು ಹಾಗೆ ನಡೆಯುವಂಥದ್ದು, ಅದಿರುವಂಥದ್ದು ಹಾಗೆ. ಯಾಕೆಂದರೆ ಹಲವಾರು ಕೇಸ್ಗಳು ಎಲ್ಲರೂ ರಿಜಿಸ್ಟರ್ ಮಾಡೋದ್ರಿಂದ ಇಂಥವೆಲ್ಲ ನಡೀತಾ ಇರುತ್ತೆ. ಸೊ ಅವರೇ ಕೇಸ್ ಹಾಕಲಿ ಅಂತ ನೀವು ವೆಯ್ಟ್ ಮಾಡೋದು, ನೀವು ಕೇಸ್ ಹಾಕಲಿ ಅಂತ ಅವರು ವೆಯ್ಟ್ ಮಾಡೋದು, ಆಪೋಸಿಟ್ ಪಾರ್ಟಿ. ಆ ಥರ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾವಾಗಲೂ ಅಷ್ಟೇ ನಮ್ಗೆ ಇವತ್ತು ಗಾಯ ಆದರೆ ನಾಳೆನೇ ಆಸ್ಪತ್ರೆಗೆ ಹೋಗೋವಂಥದ್ದು, ಇವತ್ತು ನಮಗೇನಾದರೂ ಟ್ರಬಲ್ ಆದರೆ ನಾವು ನಾಳೆನೇ ಕಂಪ್ಲೇಂಟ್ ಕೊಡೋದು. ಅಂಥದ್ದು ಮಾಡಿದ್ರೆ ಅದಕ್ಕೆ ಬೆಲೆ ಇದೆ. ನಮ್ಮ ಕಾನೂನಲ್ಲಿ ವೆಯ್ಟೇಜ್ ಅಂತೀವಿ. ನೀವು ಇವತ್ತಾಗಿ ಇನ್ನೊಂದು ವರ್ಷ ಆದಮೇಲೆ ಕಂಪ್ಲೇಂಟ್ ಕೊಡೋದು, ಇನ್ನೊಂದು ವರ್ಷ ಆದಮೇಲೆ ಕೇಸ್ ಹಾಕಿದ್ರೆ ಅದಕ್ಕೆ ಬೆಲೆನೂ ಇಲ್ಲ. ಈ 1 ವರ್ಷ ಆದ್ಮೇಲೆ ತನಕ ಏನು ಮಾಡ್ತಾ ಇದ್ದೆ ಅಂತ ನಿಮ್ಮನ್ನು ಕ್ವೆಶ್ಚನ್ಸ್ ಮಾಡ್ತಾರೆ. ಸೊ ಯಾರನ್ನೂ ಕಾದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈ ಪರ್ಜುರಿ ಅನ್ನೋದು ಹಿಂದಿನಿಂದನೂ ಇದೆ, ಆದರೆ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಜನ ಗೊತ್ತೇ ಇಲ್ಲ. ಗೊತ್ತಿರೋರಿಗೆ ಅದನ್ನ ಯೂಸ್ ಮಾಡಿಕೊಂಡ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋವಂಥದ್ದು ಇರುತ್ತೆ. ಸೊ ಕಾನೂನನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಈ ಅಫಿಡವಿಟ್ಗಳನ್ನ, ಸುಳ್ಳು ಹೇಳಿಕೆಗಳನ್ನ ಬರೆದು ಕೋರ್ಟಲ್ಲಿ ಮುಖಭಂಗ ಮಾಡಿಸ್ಕೋಬೇಡಿ. ಎಷ್ಟೋ ಜನ ಮುಖಭಂಗ ಮಾಡಿಸ್ಕೊಂಡು ಹೋಗಿದ್ದಾರೆ. ಅದನ್ನು ನಾನು ಪರ್ಸನಲ್ಲಾಗಿ ನೋಡಿದ್ದೀನಿ. ತಪ್ಪು ಬರೆಯೋದು ಯಾಕೆ?
ಓದಿ ನಮ್ಗೆ ಓದೋಕ್ಕೆ ಬರಲ್ಲ ಅಂದರೆ ಅದು ಎಕ್ಸೆಪ್ಷನ್. ಎಜುಕೇಟೆಡ್ ಆಗಿ ತಪ್ಪು ಬರೆಯೋದು, ಅದಕ್ಕೆಲ್ಲ ಸೈನ್ ಮಾಡಿ ಕೋರ್ಟ್ಗೆ ಹಾಕಿದ್ರೆ ಅದು ರೆಕಾರ್ಡಲ್ಲಿ ಉಳ್ಕೊಂಬಿಡುತ್ತೆ. ಆಮೇಲೆ ಅದನ್ನು ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಫಿಡವಿಟ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಡಿಕ್ಲರೇಷನ್ ಮಾಡಿ. ಸುಳ್ಳು ಡಿಕ್ಲರೇಷನ್ ಮಾಡಿ ಏನೋ ಆಗಿಬಿಡುತ್ತೆ ಅಂದ್ಕೋಬೇಡಿ. ನಿಮಗೆ ಮೇಂಟೆನೆನ್ಸಿಂದ ತಪ್ಪಿಸ್ಕೋಬೇಕು ಅಂತ ಅಥವಾ ಜಾಸ್ತಿ ಮೇಂಟೆನೆನ್ಸ್ ತೊಗೋಬೇಕು ಅಂತ ಇಬ್ರಿಗೂ ಇರುತ್ತೆ. ನೀವು ಜಾಸ್ತಿ ಮೇಂಟೆನೆನ್ಸ್ ಆರ್ಡ್ರ್ ಆದರೆ ಎವ್ರಿ ಆರ್ಡ್ರ್ ಈಸ್ ಚಾಲೆಂಜಬಲ್. ಹೈಕೋರ್ಟ್ಗೆ ಹೋಗಿ ಕಮ್ಮಿ ಮಾಡಿಸ್ಕೊಳ್ಳಿ ಕೊಡೋಕ್ಕಾಗದೆ ಹೋದರೆ. ಅಥವಾ ನಿಮಗೆ ಜಾಸ್ತಿ ಬೇಕು ಅಂತ ಅಂದ್ಕೊಂಡಿರೋರು ಅಷ್ಟೇ ಹೈಕೋರ್ಟ್ಗೆ ಹೋಗಿ ನೀವು ಅಪೀಲ್ ಕೊಟ್ಟು ಅವ್ರಿಗೆ ಪ್ರಾಪರ್ಟಿ ಅಸೆಟ್ ಇಷ್ಟಿದೆ, ನನಗಿಷ್ಟು ಬೇಕು, ನನಗೆ ಯಾಕೆ ಬೇಕು ಅನ್ನೋದನ್ನು ಕರೆಕ್ಟಾಗಿ ಡಿಕ್ಲೇರ್ ಮಾಡಿ ಹೇಳಬೇಕು. ಮಕ್ಕಳಿದ್ರೆ ಮಕ್ಕಳ ಎಜುಕೇಷನ್ಗೆ, ಮಕ್ಕಳಿಲ್ಲ ಅಂದರೆ ನಿಮಗೆ ಕಮ್ಮಿನೇ ಸಿಗೋವಂಥದ್ದು, ನಿಮಗೆ ಎಜುಕೇಷನ್ ಇಲ್ಲ ಅಂದರೆ ಕಮ್ಮಿನೇ ಸಿಗೋವಂಥದ್ದು, ನೀವು ನಿರ್ಗತಿಕರಾದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಸೊ ಕೋರ್ಟ್ ಯಾವಾಗಲೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರಲ್ಲ. ಈಗ ನ್ಯಾಯ ದೇವತೆನೂ ಕಣ್ಣು ಬಿಟ್ಟು ತೆಗೆದಾಗಿದೆ. ಈಗ ಕಣ್ಣಿಗೆ ಕಟ್ಟಿರೋ ಪಟ್ಟಿನ ತೆಗೆದಾಕಿದೆ. ನ್ಯಾಯಾಧೀಶರು ಅಷ್ಟೇ ಹಗಲು ಇರುಳು ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ನಾವು ಅಷ್ಟೇ ವಕೀಲರು ತುಂಬ ಒಂದು ಟೈಟ್ ಶೆಡ್ಯೂಲಲ್ಲಿ ನಮ್ಮ ಪರ್ಸನಲ್ ಲೈಫ್, ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್, ನಿಮ್ಮ ಜಾತ್ರೆ ಪಾತ್ರೆ ಮಾತ್ರೆ ಇಂಥವಕ್ಕೆಲ್ಲ ನೀವು ಓಡಾಡ್ತೀರಾ. ನಮ್ಗೆ ಅದಕ್ಕೂ ಟೈಮ್ ಇಲ್ಲದೆ ಇರೋ ಹಂಗಾಗಿ ನಾವುಗಳು ಸರ್ವೀಸ್ ಆಗ್ತಾ ಹೆಚ್ಚು ಬ್ಯುಸಿಗಳಾಗ್ಬಿಡ್ತೀವಿ. ಸೊ ಈ ಕಾನೂನನ್ನ ಕರೆಕ್ಟಾಗಿ ಎಲ್ಲರೂ ಯೂಸ್ ಮಾಡಿಕೊಂಡ್ರೆ ಯಾರಿಗೂ ಇದರಿಂದ ಬಾಧೆ ಆಗಲ್ಲ. ಸೊ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲ, ಇದು ಎಜುಕೇಷನ್ ಅಲರ್ಟ್ ವಿಡಿಯೋ. ಸೊ ಎಂಟರ್ಟೈನ್ ಆಗಬೇಕು ಅಂದರೆ ನಾವು ಎಜುಕೇಟೆಡ್ ಆಗಿರಬೇಕು. ಎಜುಕೇಟೆಡ್ ಆಗಿದ್ದರೆ ನಮಗೆ ಧೈರ್ಯ ಬರುತ್ತೆ. ಸೊ ಕಾನೂನಿನ ಅರಿವು ಇದ್ದರೆ ನಮಗೆ ಯಾವುದೇ ತೊಂದರೆಗಳು ಆಗಲ್ಲ. ಸೊ ಎಂಟರ್ಟೈನ್ಮೆಂಟ್ ಚಾನಲ್ನ ಹೇಗೆ ನೀವು ಹೆಚ್ಚು ವೀಕ್ಷಣೆ ಮಾಡ್ತಿರೋ ಇಂಥ ಎಜುಕೇಷನಲ್ ವೀಡಿಯೋಗಳನ್ನೂ ಹೆಚ್ಚು ನೀವು ನೋಡೋವಂಥದ್ದು, ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವರು ಬಾಧೆಗಳಲ್ಲಿರೋರು ಅವ್ರಿಗೂ ಇದು ಯೂಸ್ ಆಗುತ್ತೆ. ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ.